ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಾನು ದಿನೇಶ್ ಗುಂಡೂರಾವ್ ಸತತ ಸಂಪರ್ಕದಲ್ಲಿದ್ದೀವಿ. ತಪ್ಪಿತಸ್ಥರ ವಿರುದ್ಧ ಸ್ಥಳದಲ್ಲಿ ನಿರ್ಧಾರವನ್ನು ಕೈಗೊಳ್ತೀವಿ. ಕ್ರಮ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿಗೆ ರಿಂಗಲ್ ಲ್ಯಾಕ್ಟಿಕ್ ಸೊಲ್ಯೂಷನ್ ಕಾರಣ ಆಗಿರುವುದು ಕಂಡುಬಂದರೆ ಅದನ್ನು ಪೂರೈಸಿರುವ ಕಂಪನಿಯ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟರು. ಹೌದು, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 4 ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಕಾರಣ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತಪಡಿಸಿರುವ ಆರೋಗ್ಯ ಇಲಾಖೆ ಅದನ್ನ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳಿಸಿದೆ. ಈ ಸಂದರ್ಭಕ್ಕೆ ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ರು ಹೆಬ್ಬಾಳ್ಕರ್ ಕೇಳ್ತಾ ಹೋಗೋಣ. 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದರದ್ದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ನಾನು ಭೇಟಿ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ನಾವೆಲ್ಲ ಮಾತಾಡಿದ್ವಿ. ಇದನ್ನು ಹಗುರವಾಗಿ ಪರಿಗಣಿಸೋ ಕ್ರಮನೇ ಇಲ್ಲ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ. ಅಲ್ಲಿ ಔಷಧಿ ಅದು ಸೂಚನೆ ಇದ್ರೂ ಕೂಡ ಅದನ್ನು ಮತ್ತೆ ಯೂಸ್ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ, ಅದಕ್ಕೇನಾದರೂ ಕ್ರಮ ಕೈಗೊಳ್ತಾರೆ? ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಸ್ಪಾಟ್ನಲ್ಲಿ ಡಿಸಿಷನ್ ಆಗುತ್ತೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದರದ್ದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ನಾನು ಭೇಟಿ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ನಾವೆಲ್ಲ ಮಾತಾಡಿದ್ವಿ. ಇದನ್ನು ಹಗುರವಾಗಿ ಪರಿಗಣಿಸೋ ಕ್ರಮನೇ ಇಲ್ಲ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ. ಅಲ್ಲಿ ಔಷಧಿ ಅದು ಸೂಚನೆ ಇದ್ರೂ ಕೂಡ ಅದನ್ನು ಮತ್ತೆ ಯೂಸ್ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ, ಅದಕ್ಕೇನಾದರೂ ಕ್ರಮ ಕೈಗೊಳ್ತಾರೆ? ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಸ್ಪಾಟ್ನಲ್ಲಿ ಡಿಸಿಷನ್ ಆಗುತ್ತೆ. ಇವತ್ತು ಸಾಯಂಕಾಲ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಮಾರಣ ಹೋಮ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ. ಬ್ಯಾಕ್ ಟು ಬ್ಯಾಕ್ ತುಂಬು ಗರ್ಭಿಣಿಯರು ಸಾವಿಗೀಡಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ವಿಷಾದನೀಯ ಅಂತಾನೆ ಹೇಳ್ಬೋದು. ಒಂದು ವಾರದಲ್ಲಿ 5 ಬಾಣಂತಿಯರು ಮೃತಪಟ್ಟಿದ್ದಾರೆ. ಈ ಸಾವುಗಳಿಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ತಜ್ಞರ ಸಮಿತಿಯನ್ನು ಕೂಡ ಒಂದು ಕಡೆ ರಚಿಸಿದೆ. ಸಮಿತಿ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಜ್ಞರ ಸಮಿತಿ ಕೂಡ ರಚನೆಯಾಗಿದೆ. ಡಾಕ್ಟರ್ ಸವಿತಾ, ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ಹರ್ಷ ಅವರನ್ನ ಒಳಗೊಂಡಂತಹ ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದ್ದು, ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಾವಿಗೆ ಕಾರಣ ಏನು ಅಂತ ತನಿಖೆ ನಡೆಸಬೇಕು ಅಂತ, ತನಿಖೆ ಬಳಿಕ ಸರ್ಕಾರಕ್ಕೆ ತುರ್ತು ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಸೂಚನೆಯನ್ನು ಹೊರಡಿಸಲಾಗಿದೆ. ಈಗಾಗಲೇ ಒಂದು ವಾರದಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಅಂದರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಹೇಳಬೇಕು ಅಂತಂದ್ರೆ. ಸೊ ಈ ಪ್ರಕರಣ ಹೇಗಾಯಿತು, ಈ ಪ್ರಕರಣಕ್ಕೆ ಕಾರಣ ಏನು ಅನ್ನೋದು ಆಗಲೇ ಪತ್ತೆ ಹಚ್ಚಿದ್ದಾರೆ. ಸೊ ಇವತ್ತು 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಇದೆಯಂತೆ. ಆ ಮೀಟಿಂಗ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗ್ತಾರೆ. ಏನೇನು ವಿಷಯ ಪ್ರಸ್ತಾಪ ಆಗುತ್ತೆ ಏನು ಅನ್ನೋದನ್ನ ಕದಷ್ಟೇ ನೋಡಬೇಕಾಗುತ್ತೆ.